ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಪೂಜೆ ಇದೆ, ಷಷ್ಠಿ ಇದೆ. ಆಮೇಲೆ ನಾವು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಾದಮೇಲೆ ಇವಾಗ ಟೈಮ್ ಬಂದು 6:30 ಆಗಿದೆ ಗೈಸ್. ನಾವಿವಾಗ ಷಷ್ಠಿ ಪೂಜೆ ಮಾಡಬೇಕು. ಷಷ್ಠಿ ಪೂಜೆ ಮಾಡಿಬಿಟ್ಟು ಮನೇಲಿ ದೀಪ ಹಚ್ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು. ಇವತ್ತು ಬೆಳಗ್ಗೆ 4 ಗಂಟೆಗೆ 4:15 ನಾನು ಎದ್ದಿದ್ದು. ನಮ್ಮ ಕೀರ್ತಿ ಎದ್ದಿದ್ದು 4 ಗಂಟೆಗೆ. ಎಲ್ಲ ಕೆಲಸ ಎಲ್ಲ ಮುಗಿಸೈತಿ. ಉಳ್ದಿರೋದು ಒಂದೇ ಇದೊಂದು ಪೂಜೆ ಮಾಡಿಬಿಟ್ಟು ಮತ್ತೆ ಹುತ್ತದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಹೊರಡ್ತೀವಿ. ಬನ್ನಿ ನೋಡೋಣ ನಮ್ಮ ಕೀರ್ತಿಯವ್ರು ಪೂಜೆ ಮಾಡ್ತಾ ಇರೋದನ್ನ ಇವಾಗ. ನೋಡಿ ಗೈಸ್, ನಮ್ಮ ಕೀರ್ತಿಯವರು ಪೂಜೆ ಮಾಡ್ತಾಯಿದ್ದಾರೆ. ಇವಾಗ 6:35 ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಹುತ್ತದ ಹತ್ರ ಹೋಗ್ಬೇಕಲ್ವ ಕೀರ್ತಿ? ಹುತ್ತದ ಹತ್ರ ಹೋಗಿ ಅಲ್ಲಿ ಪೂಜೆ ಆದಮೇಲೆ ಇಲ್ಲಿಂದ ನಾವು ಹೊರಡ್ತೀವಿ. ಇವತ್ತು ನಮ್ಮ ಕೀರ್ತಿಯವರು ಸ್ಯಾರಿ ಹಾಕ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಪೂಜೆ ಮಾಡಬೇಕಲ್ಲ ಗೈಸ್, ಅದಕ್ಕೆ. ನಮ್ಮ ತೋಟದಲ್ಲಿರುವಂತಹ ಒಂದು ಹುತ್ತ ಇದೆ, ಅಲ್ಲಿಗೆ ಬಂದಿದ್ದೀವಿ ಇವಾಗ ಪೂಜೆ ಮಾಡೋಕ್ಕೆ ಅಂತ. ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ರುದ್ರಣ್ಣವರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಒಂದು 7:45, 7:15 ಆಗಿದೆ. ನಾನು ಮತ್ತೆ ಕೀರ್ತಿ ಆಟೋದಲ್ಲಿ ನಮ್ಮ ರುದ್ರಣ್ಣಗೆ ಬಾಯ್ ಹೇಳ್ಬೇಕು ಗೈಸ್. ಬಾಯ್ ರುದ್ರಣ್ಣ, ಬಾಯ್. ಹುಷಾರು ಮನೆ ಕಡೆ. ಹೇಗಿದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಬೋರ್ಡ್ ಇರುತ್ತೆ, ಇಸ್ಕಾನ್ ಟೆಂಪಲ್ ಎಂಟ್ರಿ ಆದೇಶನೇ ಈ ಥರ ಇರುತ್ತೆ. ಫಸ್ಟು ಎಂಟ್ರಿ ಆದೇಶನೇ ನೋಡ್ಕೊಳ್ಳಿ. ಯಾರಾದರೂ ಬಂದರೆ ನಾನು ಬ್ಲಾಗ್ ನೋಡ್ಕೊಂಡು ಬನ್ನಿ ಗೈಸ್. ಇಲ್ಲಿ ಸ್ಲಿಪ್ಪರ್ ಬಿಡೋದು, ಅಲ್ಲಿ ಚೀಲ ಹಾಕಿದಾರಲ್ಲ ನೋಡಿ, ಅಲ್ಲಿ ಚೀಲ, ಆ ಚೀಲ ಇಸ್ಕೊಂಡು ನಾವು ನಮ್ಮ ಸ್ಲಿಪ್ಪರ್ನ ಅದ್ರೊಳಗಡೆ ಬಿಡಬೇಕು. ಅಲ್ಲಿಗೆ ಚಾರ್ಜು 5 ರೂಪಾಯಿ. ಟಿಕೆಟ್ ತಗೊಂಡು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಈ ರೀತಿ ಚೀಲ ಕೊಡ್ತಾರೆ. ಈ ಚೀಲದೊಳಗಡೆ ನಮ್ಮ ಸ್ಲಿಪ್ಪರ್ ಬಿಡ್ಬೋದು, ಇಲ್ಲ ಅಂತಂದರೆ ಹಂಗೆ ಫ್ರೀಯಾಗೂ ಬಿಡ್ಬೋದು. ಆ ಕಡೆ ಸೈಡ್ ಇದೆ ಅದು. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಒಳಗಡೆ ವಿಡಿಯೋಗೆ ಫೋಟೋಗೆಲ್ಲ ಪರ್ಮಿಷನ್ ಇದ್ದರೆ ಗೈಸ್ ತೋರಿಸ್ತೀನಿ, ಇಲ್ಲ ಅಂತಂದರೆ ತೋರಿಸಲ್ಲ. ಅಂದರೆ ಒಳಗಡೆ ಪರ್ಮಿಷನ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ. ಫೈನಲಿ ರೀಚ್ ಆದ್ವಿ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ ಕರೆಕ್ಟಾಗಿ. 12 ಗಂಟೆ ಆಗಿದೆ ಗೈಸ್ ಕರೆಕ್ಟಾಗಿ ಟೈಮು. ಇವಾಗ ನಾವು 3 ಗಂಟೆ ಟೈಮ್ ಆಯಿತು. ನಾನ್ ಸ್ಟಾಪ್ ಬಸ್ ಹತ್ತಿದ್ರಿಂದ ಸ್ವಲ್ಪ ಬೇಗನೆ ಬಂದ್ವಿ. ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಯಶವಂತಪುರ ಬಸ್ ಹತ್ತಬೇಕು. ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಂದ ಇಸ್ಕಾನ್ ಟೆಂಪಲ್ಗೆ 8 ಕಿಲೋಮೀಟ್ರ್ ಇದೆ. ಒಂದು ಗಂಟೆ ಟೈಮ್ ಜರ್ನಿ ಆಗ್ಬೋದು. ನಾವಲ್ಲಿ 11 ಗಂಟೆಗೆ ಹತ್ತಿದ್ವಿ. ಇಲ್ಲಿ ಬಂದು ಇಳ್ದಿದ್ದು 12 ಗಂಟೆ ಆಗೈತೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಲೈನ್ ಇದೆ. ಅಲ್ಲಿ ಪ್ರಸಾದ ಕೊಡೋದು ನೋಡಿ ಇಲ್ಲೆಲ್ಲ. ಶ್ರೀನಿವಾಸ ಗೋವಿಂದ ಸ್ವಾಮಿ.
150. ಇದೇನು ತುಳಸಿ ಬೀಜಗಳು. ಬಾ ಗೈಸ್, ಇಲ್ಲಿಂದ ತಿಂಡಿ ಐಟಮ್ಸು ಏನಾದರೂ ತಗೋಬೋದು. ಅಂದರೆ ಒಂದು ಚಿಲೆಲ್ಲ ಸಿಗುತ್ತೆ ಇಲ್ಲಿ ತಿನ್ನೋಕೆ. ದರ್ಶನ ಎಲ್ಲ ಆಯಿತು. ಇವಾಗ ಮುಗಿತು. ಈಗ ಬರ್ಬೋದು, ರಶ್ ಏನಿರಲ್ಲ. ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. 7:30 ಇವತ್ತು ಮಾತ್ರ. ಏನಕ್ಕೆ ಅಂತಂದರೆ ಇವತ್ತು ಷಷ್ಠಿ ಐತೆ ಅಲ್ವಾ, ಸೊ ಅದಕ್ಕೆ 7:30 ಸಾಯಂಕಾಲ ಎಷ್ಟು ಗಂಟೆಗಿರೋ 8:30 ಕಾಣಿಸ್ತೈತಿ ಗೈಸ್. 8:30 ತನಕ ಇರುತ್ತೆ ಸಾಯಂಕಾಲ. ಒಂದು ಪ್ಲೇಟ್ಗೆ 30 ರೂಪೀಸ್. ಇವಾಗ ಪ್ರಸಾದ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ರಶ್ ಇದೆ ಪ್ರಸಾದದ ಹತ್ರ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನು ಅಂತ. ಇವಾಗ 12:30 ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಇವತ್ತು ಷಷ್ಠಿ ಇರೋದ್ರಿಂದ ತುಂಬ ರಶ್ ಇದೆ ಗೈಸ್. ಗೈಸಲ್ಲೆಲ್ಲ ಮುಗಿಸಿದ್ವಿ. ಇವಾಗ ಫೈನಲಿ ನಾವು ಪ್ರಸಾದ ತಗೊಂಡು ಕೂತಿದ್ದೀವಿ. ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗೀತು, ಪ್ರಸಾದನೂ ತಿಂದಾಯಿತು. ಸ್ಲಿಪ್ಪರ್ ಹಾಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಟೈಮ್ ಬಂದು ಇವಾಗ ಎಷ್ಟು ಅಂತ ಅಂದರೆ 1:30 ಟೈಮ್ ಬಂದು. ಅದೆಲ್ಲ ಇಸ್ಕೊಂಡು ಬಂದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಲಿಪ್ಪರ್ ಇಸ್ಕೋಬೇಕು. ಸ್ಲಿಪ್ಪರ್ ಇಸ್ಕೊಂಡು ನಾವು ಎಲ್ಲಿ ಕೊಟ್ಟಿರ್ತೀವಿ ಅಲ್ಲೇ ಇಸ್ಕೋಬೇಕು. ನೋಡಿ, ನಾನು ಹೇಳಿದ್ನಲ್ಲ ಮೊದಲೇ, ಚೀಲಕ್ಕೆ ಹಾಕಿ ಇಟ್ಟಿರ್ತಾರೆ ಅಂತ. ನಮ್ಮ ಸ್ಲಿಪ್ಪರ್ನ ಇಸ್ಕೊತಾ ಇದ್ದೀವಿ. ಈ ಥರ ಟೋಕನ್ ಕೊಡ್ತಾರೆ. 52 ನಮ್ಮದು. ಬ್ಯಾಗ್ ಪಡೆಯುವ ಸ್ಥಳ. ಇದು ಏನಪ್ಪ ಅಂತಂದರೆ, ದೊಡ್ಡ ಬ್ಯಾಗು ಲಗೇಜ್ ಏನಾದರೂ ತಂದಿದ್ರೆ ಅದನ್ನ ಇಲ್ಲೇ ಕೊಡಬೇಕು. ನಮ್ಮ ಥರ ಈ ಥರ ಚಿಕ್ಕ ಬ್ಯಾಗ್ ಎಲ್ಲ ತಂದಿದ್ರೆ ಈಸ್ಕೊಳ್ಳಲ್ಲ, ನಮ್ಮ ಕೈಗೆ ಕೊಡ್ತಾರೆ. ಸ್ಲಿಪ್ಪರ್ ಹಾಕೊಂಡೋಯ್ತು. ನಾನು ಕೀರ್ತಿ ಹೊರಡ್ತಾ ಇದ್ದೀವಿ ಇವಾಗ ಹೊರಗಡೆ. ನೋಡಿ, ಆರಾಮಾಗಿ 2 ಟ್ರಿಪ್ ದರ್ಶನ ಕೂಡ ಮಾಡ್ಬೋದು. ನನಗೆ ಪ್ಲೇನ್ ಬೇಕು ಅಂತ ಅಂದೆ, ಅದಕ್ಕೆ ಅಂಕಲ್ ತರಕ್ಕೆ ಹೋಗಿದ್ದಾರೆ. ನೋಡೋಣ, ನಂಗೆ ಅದೇ ಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ತರ್ತೀನಿ ಕಣಪ್ಪ ಅಂದ್ಕೊಂಡು ಹೋಗಿದ್ದಾರೆ. ಇವಾಗ ಅಂಕಲ್ ಚೆನ್ನಾಗೈತಾ, ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇದ್ದೀನಿ ಅಂತ ಕಮೆಂಟ್ ಮಾಡಿ. ಮಸಾಲೆ ಪುರಿಗೆ ಹೇಳಿದ್ದೀನಿ ನಾನು. ಒಂದು ದಹಿ ಪುರಿ, ನಮ್ಮ ಕೀರ್ತಿ ಅವ್ರಿಗೆ ದಹಿ ಪುರಿ, ನನಗೆ ಮಸಾಲೆ ಪುರಿ ಗೈಸ್. ಇಸ್ಕಾನ್ ಟೆಂಪಲಿನ ಕೆಳಗಡೆ ಬಂದೇಶನೇ ಸಿಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್.